ಮುಡುಕುತೊರೆಗೆ ಹೋಗುವ ದಾರಿಯಲ್ಲಿ 600 ಮೀಟರ್ ದೂರ ಇರುವ ಸ್ಥಳದಲ್ಲಿ ನಿಮಗೆ ಈ ಪಾಯಿಂಟ್ ಸಿಗುತ್ತೆ. ಮುಡುಕುತೊರೆ ದೇವಸ್ಥಾನದ ಸ್ವಲ್ಪ ಹೊರಭಾಗದಲ್ಲಿರುವಂತಹ ಒಂದು ಪಾಯಿಂಟ್. ತಾಯಿ ಬ್ರಹ್ಮರಾಂಬಿಕೆ ಅಮ್ಮನವರು ಮುಡುಕುತೊರೆಯನ್ನು ಬಿಟ್ಟು ತವರು ಮನೆ ಶ್ರೀಶೈಲಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಈ ಪಾಯಿಂಟಲ್ಲಿ ನಿಂತು ಮಲ್ಲಿಕಾರ್ಜುನನ ನೆನೆದು ಕಣ್ಣೀರನ್ನು ಹಾಕಿದಂತಹ ಸ್ಥಳ. ಮುಡುಕುತೊರೆ ಎಂಬ ಪದವು ಕನ್ನಡದ 2 ಶಬ್ದಗಳಾದಂತಹ ಮುಡುಕು ಮತ್ತು ತೊರೆ ಸೇರಿ ರೂಪುಗೊಂಡಿದೆ. ಮುಡುಕು ಎಂದರೆ ತಿರುವು ಅಥವಾ ಡೈವರ್ಸನ್, ತೊರೆ ಎಂದರೆ ಹರಿವು ಅಥವಾ ಹರಿಯುವುದು. ಅಂದರೆ ಮುಡುಕುತೊರೆ ಪದದ ಒಟ್ಟಾರೆ ಅರ್ಥ ನದಿ ತಿರುಗಿ ಹರಿಯುವಂತಹ ಸ್ಥಳ. ಕಾವೇರಿ ನದಿಯು ಈ ಸ್ಥಳದಲ್ಲಿ ಒಂದು ತಿರುವು ಪಡೆದು ದಿಕ್ಕನ್ನು ಬದಲಿಸಿ ಮುಂದೆ ಹರಿಯುವುದರಿಂದ ಈ ಊರಿಗೆ ಮುಡುಕುತೊರೆ ಅಂತ ಹೇಳಿ ಹೆಸರು ಬಂದಿದೆ. ಸ್ವಾಗತ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸ್ವಾಗತ. ಮುಡುಕುತೊರೆ ಜಾತ್ರೆ ಜನವರಿ 21ರಿಂದ ಫೆಬ್ರವರಿ 6ರ ತನಕ 17 ದಿನಗಳ ಕಾಲ ನಡೆಯಲಿದ್ದು, ಇವತ್ತು ನಾನು ಮುಡುಕುತೊರೆ ಏನಿದೆ ಆ ಒಂದು ಸನ್ನಿಧಾನವನ್ನು ಎಕ್ಸ್ಪ್ಲೋರ್ ಮಾಡಲು ಬಂದಿದ್ದೀನಿ ಗೆಳೆಯರೇ. ನಮ್ಮ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನೀವು ವರ್ಷದಲ್ಲಿ ಈ ಒಂದು ಜನವರಿ ಮಾಸ ಏನಿದೆ ಜಾನುವಾರದ ಜಾತ್ರೆಗಳು ಕೂಡ ಆಗ್ತವೆ. ನೀವು ಕಣ್ಣಿಂದ ಕಾಣ್ಬೋದು. ಸುತ್ತಮುತ್ತ ಎಲ್ಲ ಕಡೆಯಿಂದಲೂ ಬಂದಿದೆ. ಆನೇಕಲ್ಲು, ವರ್ತೂರು, ಮಂಡ್ಯ, ತುಮಕೂರು, ಕರ್ನಾಟಕದ ಅನೇಕ ಭಾಗಗಳ ಸ್ಥಳಗಳಿಂದ ಈ ಕಡೆ ಈ ಒಂದು ಜಾನುವಾರುಗಳನ್ನು ಹೊಡ್ಕೊಂಡು ಬರ್ತಾರೆ. ಹಾಗೆ ಒಳ್ಳೆ ತಕ್ಕ ಬೆಲೆಗೆ ಇಲ್ಲಿಂದ ಮಾರಾಟ ಮಾಡೋದು ಕೂಡ ಆಗಿನ ಕಾಲದಿಂದಲೂ ನಡ್ಕೊಂಡು ಬಂದಿರುವಂತಹ ವಾಡಿಕೆ. ಕಡೆಯಲ್ಲೂ ಬಿದ್ದಿರೋದು ಪ್ಯೂರ್ ಹಳ್ಳಿಕಾರು. ಹೌದಾ? ಹಳ್ಳಿಕಾರು ತಳಿ. ಇವು ಪ್ರೈಸ್ ಬಂದು 240 ಹೇಳ್ತಾ ಇದ್ದೀವಿ. ಲಾಸ್ಟ್ ಕಡೆ ಬಿದ್ದಿದ್ದಾವೆ ಇವಾಗ. ಸತ್ಯಗಾಲ ಗ್ರಾಮ. ಸ್ವಲ್ಪ ಅಲ್ಲಿ ತೋರಿಸ್ತೀರಾ ಹೇಗೆ ವ್ಯಾಪಾರ ಮಾಡ್ತೀರಾ ಅಂತ? ಇದು ಕಡೆ. ಹೌದಾ? ಅಲ್ಲಿ ತೋರಿಸಿ ಇಷ್ಟೊಂದು ವ್ಯಾಪಾರ ಮಾಡೋದು. ಜೋಡಿತ್ತು. ನಮ್ಮ ಕಡೆ ಪ್ರಯತ್ನ ಏನಾದ್ರು ಹಳ್ಳಿಕಾರು ಉಳಿಸ್ಬೇಕು, ಹಳ್ಳಿಕಾರು ಬೆಳೆಸಬೇಕು. ಯುವಕರು ಯಾರಿದ್ರೂ ಕೂಡ ಬಂದು ದನಗಳನ್ನ ನೋಡಿ ಪ್ರೋತ್ಸಾಹಿಸಿ ಮತ್ತು ಹಳ್ಳಿಕಾರನ್ನು ಬೆಳೆಸಬೇಕು ಅಂತ ಕೇಳ್ಕೊತೀನಿ ಎಲ್ಲರ ಕಡೆ ನನ್ನ ಕಡೆಯಿಂದ. ಬೆಲೆ 18.5ರಿಂದ 20 ಲಕ್ಷ ಹೇಳ್ತಾ ಇದ್ದಾರೆ. ಸೊ ಇನ್ನೂ ಆಗಬೇಕಾಗಿದೆ ಅಂತ ತೀರ್ಮಾನ. ಸ್ಥಳೀಕರು 18.5ರಿಂದ 20 ಲಕ್ಷ ಹೇಳ್ತಾ ಇದ್ದಾರೆ. ಬನ್ನೂರು ಕಡೆಯಿಂದ ಬಂದಿದ್ದಾರೆ ಅಂತೆ ನೋಡಿ. ರಾವಲಗೋಡು ಬನ್ನೂರು ಕಡೆಯಿಂದ ಇಲ್ಲಿ 3 ಜೊತೆ ಎತ್ತುಗಳು ಬಂದಿವೆ. ಬೆಲೆ ಮಾಡ್ತಾಯಿದ್ದಾರೆ, ನೋಡ್ಬೋದು ಗೆಳೆಯರೇ. ನಮ್ಮೂರು ಬಂದು ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ ಉಲ್ಲೇಗಾಲ ಗ್ರಾಮ. ನಮ್ಮ ಹೆಸರು ರಾಜು ಅಂತ. ನಮಗೆ 4.5 ಲಕ್ಷ ಆಗೈತೆ. ಹೌದು. ಇಲ್ಲಿಂದ ಬಂದಿರೋದು ಸರ್ ಬೊಮ್ಮನೆ ಕೇಳಿ 4 ಲಕ್ಷ ಹೇಳ್ತಿದ್ದೀನಿ. ಅವ್ರ ಪಕ್ಕದವರು ಸರ್ 10 ಲಕ್ಷ ಹೇಳ್ತಾರೆ. 10 ಲಕ್ಷನಾ? ನೋಡಿ, ಇದನ್ನು 10 ಲಕ್ಷ ಹೇಳ್ತಾ ಇದ್ದಾರೆ. ಯಾವ ಊರು? ಹಿರಿಸಭೆ. ಹಿರಿಸಭೆಯಿಂದ ಬಂದಿದ್ದಾರಂತೆ. ಯಾವ ಊರು ಸರ್? ತಲಕಾಡಿನಿಂದ. ಎಷ್ಟು ಹೇಳ್ತಾ ಇದ್ದೀರಾ? 4 ಲಕ್ಷ. 4 ಲಕ್ಷ ನೋಡಿ. ಇದು ಕೂಡ 4 ಲಕ್ಷ ಹೇಳ್ತಾ ಇದ್ದಾರೆ ಈ ಎತ್ತು, ಈ ಜೋಡಿ. ಸೊ 4.5 ಹೇಳ್ತಾ ಇದ್ದೀನಿ. 4.5ನಾ? ಮೈಸೂರಿಂದ ಬಂದಿರೋದು ಸಿದ್ದೇಗೌಡರು. ಹೌದು. ಮುಡುಕುತೊರೆ ಜಾತ್ರೆಯಲ್ಲಿ ಸಾಲು ಸಾಲಾಗಿ ನಿಂತಿರುವ ಜೋಡಿ ಎತ್ತುಗಳನ್ನು ಮುಂದೆ ಕಾಣ್ತಾ ಇದ್ದೀರಾ ನೋಡಿ. ಎಲ್ಲ ಕಡೆಯಿಂದನೂ ಕೂಡ ಬಂದು ಬೆಲೆ ಮಾಡ್ತಾ ಇದ್ದಾರೆ. ನೀವು ಎಲ್ಲಿ ನೋಡಿದ್ರೂ ಕೂಡ ಸುತ್ತ ಹಳ್ಳಿಕಾರ್ ತಳಿಗಳು. ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಾನದ ಈ ಒಂದು ಪಾಯಿಂಟಿಗೆ ಬಂದರೆ ನೀವಿಲ್ಲಿ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲಿ ಮೊದಲಿಗೆ ಕಾಲಭೈರವನ ದರ್ಶನವನ್ನು ಮಾಡಿ, ಹೇಗೆ ಕಾಶಿಯಲ್ಲಿ ಕಾಲಭೈರವನನ್ನು ನೋಡಿ ನೀವು ಕಾಶಿ ವಿಶ್ವನಾಥನೇಶ್ವರನ ದರ್ಶನ ಮಾಡ್ತೀರಾ, ಅದೇ ಥರ ನೀವು ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಾನಕ್ಕೆ ಬಂದರೆ ಇಲ್ಲಿ ಕಾಲಭೈರವರ ಉಪಸ್ಥಿತಿ ಇದೆ. ಅವರ ದರ್ಶನವನ್ನು ಪಡೆದು ತದನಂತರ ನೀವು ಅಮ್ಮನವರ ಮತ್ತು ತಂದೆಯವರ ದರ್ಶನ ಮಾಡಬೇಕಾಗುತ್ತೆ. ಹಾಗೆ ಮುಂದೆ ಬೆಟ್ಟ ಹತ್ತಿ ಬಂದರೆ
ಸ್ವಲ್ಪ ಹಣತಿ ದೂರದಲ್ಲೇ ಮೇಲ್ಗಡೆ ಬಂದಿದ್ದೀನಿ, ಕಾಣ್ಬೋದು. ಇದು ನಮ್ಮ ಮುಡುಕ್ತೊರೆ ಮಲ್ಲಿಕಾರ್ಜುನ ಸ್ವಾಮಿ ನೆಲೆಸಿರುವ ಪುರಾತನ ಪ್ರಸಿದ್ಧವಾದಂತಹ ದೇವಸ್ಥಾನ. ನಮ್ಮ ಕೆಳಭಾಗದಲ್ಲಿ ನೋಡ್ತಾ ಇರ್ಬೋದು, ಭಾಳಷ್ಟು ಜನ ಭಕ್ತಾದಿಗಳು ಕೂಡ ಬರ್ತಾಯಿದ್ದಾರೆ. ಈ ಗಿರಿ ಏನಿದೆ ಸುಮಾರು 300 ಅಡಿ ಎತ್ತರ ಇದೆ ಅಂತ ಹೇಳ್ತಾರೆ. ಹಿಂದೆ ಗಂಗರ ಕಾಲದಲ್ಲಿ ನಿರ್ಮಾಣವಾದಂತಹ ಒಂದು ದೇವಸ್ಥಾನ. ಮುಂದೆ ಬಂದಂತಹ ವಿಜಯನಗರದ ಅರಸರು ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿರ್ತಾರೆ. ಹಾಗೆ ನಮ್ಮ ಮೈಸೂರಿನ ಒಡೆಯರು ಮುಮ್ಮಡಿ ಕೃಷ್ಣರಾಜ ಒಡೆಯರು ಏನಿದ್ದಾರೆ, ಮುಂದೆ ಈ ಒಂದು ದೇವಸ್ಥಾನಕ್ಕೆ ಪಶ್ಚಿಮದ ಪ್ರವೇಶ ದ್ವಾರ ಏನಿದೆ ಅದನ್ನು ಅವರೇ ಮಾಡಿಸಿಕೊಟ್ರು ಅಂತ ಪ್ರತೀತಿ ಇದೆ ಗೆಳೆಯರೇ. ಬನ್ನಿ, ಮೇಲುಗಡೆ ಅರ್ಚಕರಿದ್ದಾರೆ, ಅವರ ಮುಖಾಂತರ ಈ ಒಂದು ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ. ನೀವು ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯಿಸಿರುವಂತಹ ಕರುಣಾಮಯಿ ಸಿನಿಮಾ ಏನಿದೆ, ಇದೇ ಸ್ಥಳದಲ್ಲಿ ವಿಷ್ಣುವರ್ಧನ್ ಮತ್ತು ಭವ್ಯ ಅಭಿನಯಿಸಿದ್ದಾರೆ. ನಮ್ಮ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ಈ ಒಂದು ಪಾಯಿಂಟಲ್ಲಿ ನೀವು ನೋಡ್ಬೋದು. ಹಾಗೆ ಕರ್ಪೂರದ ಗೊಂಬೆ, ಪ್ರೇಮಚಾರಿ, ಹಲವಾರು ಚಿತ್ರಗಳು ಕೂಡ ಚಿತ್ರೀಕರಣ ಆಗಿರುವಂತಹ ಸ್ಥಳ. ಜೀರ್ಣೋದ್ಧಾರದ ಕಾರ್ಯ ನಡೀತಾ ಇದ್ದಾವೆ. ಸೊ ಅದಾದ ಬಳಿಕವೂ ಕೂಡ ನಿಮಗೊಂದು ಲಾಗ್ ಮಾಡಿ ತೋರಿಸ್ತೀನಿ. ಒಳಗಡೆ ನೋಡ್ತಾ ಇರ್ಬೋದು, ಕಾಮಧೇನುವಿನ ಗೊರಸು ಇರುವಂತಹ ಶಿವಲಿಂಗವನ್ನು ಅರ್ಚಕರು ತೋರಿಸ್ತಾ ಇದ್ದಾರೆ. ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿಯ ದಿವ್ಯ ದರ್ಶನವನ್ನು ಮಾಡ್ತಾ ಇದ್ದೀರಾ ವೀಕ್ಷಕರೇ. ಇದು ಮಲ್ಲಿಕಾರ್ಜುನೇಶ್ವರ ಅಂತ ಹೇಳಿ, ಅಂದರೆ ಭ್ರಮರಾಂಬ ಸಮೇತವಾಗಿ ಮಲ್ಲಿಕಾರ್ಜುನೇಶ್ವರ ಪಂಚಲಿಂಗಗಳಲ್ಲಿ ಒಂದು ಪ್ರಧಾನವಾಗಿರ್ತಕ್ಕಂತಹ ದೇವರು. ಇಲ್ಲಿ ಈಶ್ವರನ ವಾಮದೇವ ಮುಖ, ಹಿಂಭಾಗದ ಮುಖದಿಂದ ಪಶ್ಚಿಮಾಭಿಮುಖದಿಂದ ಈಶ್ವರನಿಗೆ 5 ಮುಖಗಳು. ಈ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂಥೇಳಿ ಈ 5 ಮುಖಗಳಿಂದ 5 ಲಿಂಗಗಳಾಗಿ ಇಲ್ಲಿ ಪ್ರಕಟವಾಗಿರ್ತಕ್ಕಂತಹದ್ದು ವಿಶೇಷ. ಮತ್ತು ಈ ಒಂದು ಕ್ಷೇತ್ರ ಕಾಶ್ಯಾಂ ಶತಾಬ್ದವಾಸೇನ ಗೋದಾವರ್ಯಂ ತದರ್ಧಕಂ ದಿನಮೇಕಂ ಗಜಾರಣ್ಯೇ ಮುಕ್ತಿರೇವ ನ ಸಂಶಯ ಅಂಥೇಳಿ ಕಾಶಿಗಿಂತಲೂ 100 ಪಾಲು ಹೆಚ್ಚು ಪುಣ್ಯವಾಗಿರ್ತಕ್ಕಂತಹ ಕ್ಷೇತ್ರ ಅಂತ ಈಶ್ವರ ನಿರ್ಣಯವನ್ನು ಕೊಟ್ಟಿರ್ತಕ್ಕಂತಹ ಕ್ಷೇತ್ರ. ಅಂದರೆ ಇಲ್ಲಿ ಕಾವೇರಿ ಈಶ್ವರನನ್ನು ಪ್ರಾರ್ಥನೆ ಮಾಡ್ಕೋತಾಳೆ. ಏನಂತ ಅಂತ ಹೇಳಿದರೆ, ಗಂಗೆ ದೇವನದಿ ಗಂಗೆಗಿಂತಲೂ ಕಾವೇರಿ ಪವಿತ್ರವಾದಂಥ ನದಿಯಾಗಿ ಹರಿಬೇಕು. ಹೆಚ್ಚು ಈಶ್ವರನ ಕ್ಷೇತ್ರಗಳನ್ನು ಹಾಗೂ ಹೆಚ್ಚು ಸದ್ಭಕ್ತರಿಗೆ ಮಂಗಳಕರವನ್ನು, ಅವರಿಗೆ ಎಷ್ಟು ಈಗ ಹಿಂದೆ ಋಷಿಗಳೆಲ್ಲ 106 ವರ್ಷ ತಪಸ್ಸು ಮಾಡಿ ಆ ಮೋಕ್ಷವನ್ನು, ಸಿದ್ಧಿಯನ್ನು ಸಂಪಾದನೆ ಮಾಡಬೇಕಾಗಿತ್ತು. ಆದರೆ ಕಲಿಯುಗದಲ್ಲಿ ಭಕ್ತರು ಅಷ್ಟು ಮಾಡಲಿಕ್ಕೆ ಅವರಿಗೆ ಶಕ್ತಿ ಇರೋದಿಲ್ಲ. ಬರೀ ಸ್ನಾನ ಮಾತ್ರದಿಂದಲೇ, ಪಾನ ಮಾತ್ರದಿಂದಲೇ ಮುಕ್ತಿ ಸಿಗಬೇಕಾದ್ರೆ ಏನು ಮಾಡಬೇಕು ಅಂಥೇಳಿ ಈಶ್ವರನನ್ನು ಪ್ರಾರ್ಥನೆ ಮಾಡಿದಾಗ ನದಿಯ ರೂಪದಲ್ಲಿ ಈಶ್ವರ ಇವರಿಗೆಲ್ಲ ಒಂದು ಅನುಗ್ರಹವನ್ನು ಕೊಟ್ಟಂತಹದ್ದು. ಅದರಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಪಾವನವಾಗ್ತೀವಿ. ಹಾಗೆಯೇ ತುಂಗಾ ನದಿಯ ನೀರನ್ನು ಪಾನ ಮಾಡಿದರೆ, ಅಂದರೆ ಸೇವಿಸಿದರೆ, ಕುಡಿದ್ರೆ ನಾವು ಪುಣ್ಯವಂತರಾಗ್ತೀವಿ. ಅದೆರಡಕ್ಕೂ ಆಗಲ್ಲ ಅಶಕ್ತರು. ಈಗ ಚಳಿಗಾಲದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡೋದೇ ಕಷ್ಟ, ಕಾವೇರಿನ ತುಂಗಾ ನದಿ ಆ ಪಾನ ಮಾಡೋದೇ ಕಷ್ಟ. ಎರಡೂ ಅಲ್ಲದಂತಹದ್ದು ಅಂತಂದರೆ ಕಾವೇರಿಯ ಮೇಲೆ ಬೀಸತಕ್ಕಂತಹ ಗಾಳಿ, ಬೆಳಗಿನ ಹೊತ್ತು ಕಾವೇರಿ ನದಿಯ ಮೇಲೆ ಬರ್ತಕ್ಕಂಥ ಹವೆ, ಆ ನೀರಿನ ಗಾಳಿ ನಮ್ಮ ದೇಹಕ್ಕೆ ಸಾಕಿದ್ರೇ ನಾವು ಆ ಎರಡೂ ಪುಣ್ಯವನ್ನು ಪಡಿತೀವಿ. ಅದಕ್ಕೆ ಕಾಶಿಗಿಂತಲೂ ಇದು ಒಂದು ದಿನ ಇಲ್ಲಿ ಮಾಡತಕ್ಕಂತಹ ಸೇವೆ ನೀವು 100 ದಿನ ಕಾಶಿನಲ್ಲಿ ಮಾಡಬೇಕಾಗತ್ತೆ. ಅಷ್ಟು ಪುಣ್ಯವಾಗಿರ್ತಕ್ಕಂತಹ ಒಂದು ಸ್ಥಳವಾಗಿ ಇಲ್ಲಿ ಈಶ್ವರ 5 ಲಿಂಗಗಳ ರೂಪದಲ್ಲಿ ವಿಶೇಷವಾಗಿ ಇದು ಸೋಮಾರ್ಕ ಶೈಲಯೋರ್ ಮಧ್ಯೆ ಅಂತ 8 ಪರ್ವತಗಳು, ಸುತ್ತ 8 ಬೆಟ್ಟಗಳ ಮಧ್ಯದಲ್ಲಿ, 8 ದಿಕ್ಕಿಗೆ ಇಲ್ಲಿ 8 ಪರ್ವತಗಳಿವೆ. ಆ 8 ಪರ್ವತಗಳ ಮಧ್ಯದಲ್ಲಿ ಇದೆ ಕ್ಷೇತ್ರ ಇರ್ತಕ್ಕಂಥದ್ದು. ಈ ಕ್ಷೇತ್ರಕ್ಕೆ ಸೋಮಗಿರಿ ಅನ್ನತಕ್ಕಂಥದ್ದು, ಪಕ್ಕದಲ್ಲಿ ಅರ್ಕಗಿರಿ ಅಂತ. ಈ ಸೋಮಗಿರಿ, ಈ ಬೆಟ್ಟದ ಮೇಲೆ ಸೋಮಶೈಲಗಿರಿಯಲ್ಲಿ ಈಶ್ವರ ಪಶ್ಚಿಮಾಭಿಮುಖವಾಗಿ ಮಲ್ಲಿಕಾರ್ಜುನ ಅನ್ನತಕ್ಕಂತಹ ಅಭಿನಾಮ. ಅಂದರೆ ಮಲ್ಲಿಕಾರ್ಜುನ ಅಂದರೆ ಮಲ್ಲಿಕಾ ಪುಷ್ಪದಿಂದ ಅರ್ಜುನ ಇಲ್ಲಿ ಅರ್ಚನೆಯನ್ನು ಮಾಡಿ ಈಶ್ವರನಿಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ಮತ್ತು ಕಾಮಧೇನು ಬೇಡಿದುದನ್ನು ನೀಡುವಂತಹ ಶಕ್ತಿಯನ್ನು ಪಡೆಯೋದಕ್ಕಾಗಿ ಈ ಒಂದು ಕ್ಷೇತ್ರದಲ್ಲಿ ಕಾಮಧೇನು ಅರ್ಚನೆಯನ್ನು ಮಾಡಿ
ಇಲ್ಲಿ ಮಲ್ಲಿಕಾರ್ಜುನೇಶ್ವರನಿಂದ ವರವನ್ನು ಪಡೆದಂಥ ಕ್ಷೇತ್ರ. ಹಾಗೆ ತಾಯಿ ಭ್ರಮರಾಂಬೆ ಅನ್ನತಕ್ಕಂತಹ ಹೆಸರಿನಿಂದ ಇಲ್ಲಿ ಪಾರ್ವತಿ ದೇವಿಯಾಗಿ ದೇವಿಯ ಸಮೇತವಾಗಿ ಇಲ್ಲಿ ಈಶ್ವರ ನೆಲೆಸಿರ್ತಕ್ಕಂಥದ್ದು ವಿಶೇಷ. ಇಲ್ಲಿ ಜಾತ್ರೆ ನಡೆಯೋದೇ ಬಹಳ ವಿಶೇಷ. ಜಾತ್ರೆ ಏನಪ್ಪ ಅಂತ ಹೇಳಿದರೆ, ಸಮಸ್ತ ಭಕ್ತ ಜನರ ಪಾಪವನ್ನು ಕ್ಷಯ ಮಾಡಲಿಕ್ಕಾಗಿ ನೀವು 1 ವರ್ಷಗಳ ಕಾಲ ಈಶ್ವರನ ದರ್ಶನವನ್ನು ಮಾಡದಿದ್ದರೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ರಥೋತ್ಸವದ ದಿನ ಈಶ್ವರನ ದರ್ಶನವನ್ನು ಮಾಡಿದರೆ ಆ ಒಂದು ಪುಣ್ಯ ಲಭಿಸುತ್ತೆ ಅಂತ. ರಥ ಒಂದೇ ದಿವಸಕ್ಕೆ ಮಾಡೋದಕ್ಕಾಗಲ್ಲ. ಆಗಮಶಾಸ್ತ್ರದಲ್ಲಿ ಅದಕ್ಕೆ 18 ದಿನಗಳ ಕಾಲ ಒಂದು ಪೂಜೆಯ ಇದನ್ನು ಹೇಳಿದೆ ನಿಯಮಾನುಸಾರ. ಆ ನಿಯಮದ ಪ್ರಕಾರ 8ನೇ ದಿವಸ ರಥೋತ್ಸವ ನಡೆಯುತ್ತೆ. ಇಲ್ಲಿ ಆ 8ನೇ ದಿವಸ ನಡೆಯತಕ್ಕಂತಹ ರಥ ಏನಪ್ಪ ಅಂದರೆ, ರಥಸ್ಥಂ ವೃಷಭಾಸೀನಂ ಚಂದನಾಲಿಪ್ತ ಸಾಂಡವಂ ಸೋಪಹಾರಂ ಶಿವಂ ದೃಷ್ಟ ಪುನರ್ಜನ್ಮನ ವಿದ್ಯತೆ ಅನ್ನತಕ್ಕಂತಹ ಒಂದು ಆ ಶ್ಲೋಕದಿಂದ, ಅಂದರೆ ವರ್ಷಗಳ ಕಾಲ ನೀವು ಈಶ್ವರನನ್ನು ಅಥವಾ ಸೋಮವಾರ ಈಶ್ವರನನ್ನು ದರ್ಶನ ಮಾಡದೇ ಇದ್ದರೂ ಕೂಡ ರಥದಲ್ಲಿ ಆಸೀನನಾಗಿರ್ತಕ್ಕಂಥ ಈಶ್ವರನನ್ನು ದರ್ಶನ ಮಾಡಿದರೆ ನಮಗೆ ಆ ಒಂದು ಪುಣ್ಯ ಲಭಿಸುತ್ತೆ ಅನ್ನತಕ್ಕಂತಹದ್ರಿಂದ ಈ ಒಂದು ವಿಶೇಷವಾದಂತಹ ಜಾತ್ರೆ. ಈ ಜಾತ್ರೆಯ ಸಂದರ್ಭದಲ್ಲಿ ಪ್ರತಿನಿತ್ಯ ಒಂದೊಂದು ದಿನಗಳಲ್ಲಿ ಒಂದೊಂದು ಉತ್ಸವಗಳು ನಡೆಯತಕ್ಕಂಥದ್ದು. ಈಗ ದೇವಾಲಯದ ನಿರ್ಮಾಣ ಕಾರ್ಯ ನಡೀತಾ ಇರೋದ್ರಿಂದ ಈ ಒಂದು ಉತ್ಸವಗಳು ನಡೆಯೋಂಗಿಲ್ಲ. ಹಂಗಾಗಿ ಆಗಮಶಾಸ್ತ್ರದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಅಂದರೆ ದೇಹೋ ದೇವಾಲಯ ಪ್ರೋಕ್ತೋ ಅಂತ ಹೇಳಿ, ಈ ದೇಹವೇ ದೇವಾಲಯ ಅಂತ. ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಭಾಗ ಊನ ಆಗಿದ್ರೂ ಕೂಡ ನಾವು ಯಾವುದೇ ಶುಭ ಕಾರ್ಯಗಳಿಗೆ ಅನರ್ಹರು ಅನ್ನತಕ್ಕಂಥದ್ದೊಂದು ಆಗಮಶಾಸ್ತ್ರದ ವಿಧಿ. ಸೊ ಅದರಂತೆ ಈಗ ದೇವಾಲಯ ನಿರ್ಮಾಣ ಆಗಬೇಕು. ಎಲ್ಲ ಬಾಲಾಲಯ ಮಾಡಿರೋದ್ರಿಂದ, ಕಳಾಕರ್ಷಣೆ ಮಾಡಿರೋದ್ರಿಂದ, ಆಲಯ ಪರಿಪೂರ್ಣತೆ ಇಲ್ಲದೇ ಇರೋದ್ರಿಂದ ಉತ್ಸವಾದಿಗಳು ನಡೀತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷದಲ್ಲಿ ಒಂದು ರಥೋತ್ಸವ ಪ್ರಾರಂಭ ಆಗುವಂಥ ಎಲ್ಲ ಸನ್ನಿಹಿತಗಳು ಶೀಘ್ರವಾಗಿ ನಡೀತಾ ಇದೆ ಕಾರ್ಯಗಳೆಲ್ಲವೂ. ಈ ರಥದಲ್ಲಿ ಮೊದಲನೇ ದಿವಸದಿಂದ 18 ದಿವಸಗಳ ಕಾಲ ದಿನ ಒಂದೊಂದು ಉತ್ಸವಾದಿಗಳು ನಡೆದು 8ನೇ ದಿವಸದ ಮಧ್ಯಭಾಗದಲ್ಲಿ 8ನೇ ದಿವಸದಲ್ಲಿ ರಥೋತ್ಸವವು, 10ನೇ ದಿವಸದಲ್ಲಿ 9ನೇ ದಿವಸದಲ್ಲಿ ರಥೋತ್ಸವ ತೀರ್ಥಸ್ನಾನವು, 10ನೇ ದಿವಸದಲ್ಲಿ ತೆಪ್ಪೋತ್ಸವ, ಬಹಳ ವಿಜೃಂಭಣೆಯಿಂದ ನಡೆಯತಕ್ಕಂತಹ ಒಂದು ತೆಪ್ಪೋತ್ಸವ, ಇದು 10ನೇ ದಿವಸದಲ್ಲಿ ನಡೆಯತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಈ ರೀತಿಯಾಗಿ ಆ ದಿನಗಳಲ್ಲಿ ವಿಶೇಷವಾದಂತಹ ಭಕ್ತ ಸಮೂಹ ಇಲ್ಲಿ ಆಗಮಿಸಿ ಈ ಒಂದು ಭಕ್ತರಿಗೆ ಬಹಳ ವಿಶೇಷವಾದಂತಹ ಈ ಸುತ್ತಮುತ್ತ ಇಲ್ಲಿ ಒಂದು 5-6 ಜಿಲ್ಲೆಗಳಿಗೆ ನಮ್ಮ ಮಲ್ಲಿಕಾರ್ಜುನೇಶ್ವರ ಭ್ರಮರಾಂಬ ಕುಲದೈವರು. ಚತುರ್ಯುಗ ಅಂತಂದರೆ 4 ಯುಗಗಳು. ಒಂದು ಕೃತಯುಗ, ದ್ವಾಪರ ಯುಗ, ತ್ರೇತಾಯುಗ, ಕಲಿಯುಗ. ಈ 4 ಯುಗಗಳಲ್ಲೂ ಕೂಡ ಸ್ವಾಮಿಗೆ ಅರ್ಚನೆ ನಡೀತಾ ಇರತಕ್ಕಂಥದ್ದು ವಿಶೇಷ. ಪಾಂಡವರು ವನವಾಸದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ಈ ಭಾಗದಲ್ಲಿ ಅವರ ಒಂದು ಸೇವೆಯನ್ನು ಮಾಡಿಕೊಂಡು ಈ ಭಾಗದಲ್ಲಿ ಇರ್ತಾರೆ. ಇಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಮಲ್ಲಿಕಾ ಪುಷ್ಪ ಅಂದರೆ ಮಲ್ಲಿಗೆ ಹೂವು, ಮೈಸೂರು ಮಲ್ಲಿಗೆ ಅಂತಲೇ ಫೇಮಸ್ಸು. ಅವತ್ತು ಕೂಡ ಮೈಸೂರು ಭಾಗ, ಈ ಭಾಗದಲ್ಲಿ ಗಜಾರಣ್ಯ, ಈ ಭಾಗದಲ್ಲಿ ಕೂಡ ಮಲ್ಲಿಗೆ ಹೂವು ಭಾಳ ಇದು. ಆದ್ದರಿಂದ ಈಶ್ವರನನ್ನು ಆರಾಧನೆಯನ್ನು ಮಾಡಿ, ಹೇಳಿದ್ನಲ್ಲ ಮೊದಲೇ, ಬೇಡಿದುದನ್ನು ನೀಡುವಂತಹ ಶಕ್ತಿಯನ್ನು ಮಲ್ಲಿಕಾರ್ಜುನೇಶ್ವರ ಭ್ರಮರಾಂಬೆಯ ಒಂದು ಇದಾಗಿರ್ತಕ್ಕಂಥ ಕ್ಷೇತ್ರವಾದದ್ರಿಂದ ಆದಷ್ಟು ಬೇಗ ಭಕ್ತರಿಗೆ ಒಂದು ಅನುಗ್ರಹವನ್ನು ಕರುಣಿಸ್ತಾರೆ. ಹಾಗಾಗಿ ಅಜ್ಞಾತವಾಸ ಸಂದರ್ಭದಲ್ಲಿ ಇಲ್ಲಿ ಅರ್ಜುನ ಅವರ ಒಂದು ಕುಟುಂಬದ ಒಂದು ಬೇಗ ಅವರ ಒಂದು ಇದನ್ನು ನಿವೃತ್ತಿ ಮಾಡ್ಕೊಳ್ಳೋದಕ್ಕಾಗಿ ಈಶ್ವರನನ್ನು ಪ್ರಾರ್ಥನೆಯನ್ನು ಮಾಡಿ ಅರ್ಚನೆ ಮಾಡಿದ್ರಿಂದ ಸ್ವಾಮಿಗೆ ಮಲ್ಲಿಕಾರ್ಜುನ ಅಂಥೇಳಿ ಹೆಸರಾಗಿರ್ತಕ್ಕಂತಹದ್ದು. ಇಲ್ಲಿ ಸ್ವಾಮಿಯ ತಂದೆಯವರ ಮಲ್ಲಿಕಾರ್ಜುನ ಸ್ವಾಮಿಯ ಆಶೀರ್ವಾದವನ್ನು ಪಡೆದವು, ಹಾಗೆ ದರ್ಶನವೂ ಕೂಡ ಆಯಿತು. ಈಗ ಮುಂದೆ ನೀವು ಹೀಗೆ ಬಂದರೆ ತಾಯಿಯವರ ಒಂದು ಅಸ್ತಿತ್ವವೂ ಕೂಡ ಇದೆ. ಭ್ರಮರಾಂಬಿಕೆಯ ದೇವಿ ನೆಲೆಸಿರುವಂತಹ ಸ್ಥಳ. ಬನ್ನಿ, ಮೂಲ ಅಮ್ಮನವರ ಭ್ರಮರಾಂಬಿಕೆಯ ದೇವಿಯ ದರ್ಶನ ಮಾಡ್ತಾಯಿದ್ದೀರಾ. ಸೊ ತಾಯಿ ಆಶೀರ್ವಾದವನ್ನು ಪಡ್ಕೊಳ್ಳಿ ವೀಕ್ಷಕರೇ. ನಮಸ್ಕಾರ. ನಮ್ಮ ಹೆಸರು ಕೃಷ್ಣ ಅಂತೇಳಿ ಇಲ್ಲಿ ಸನ್ನಿಧಾನದಲ್ಲಿ ಸಹಾಯಕರ ಅರ್ಚಕರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಈ ಒಂದು ಕ್ಷೇತ್ರದ ಹೆಸರು ಸೋಮಶೈಲ ಕ್ಷೇತ್ರ ಅಂಥೇಳಿ. ಮುಡುಕುತೊರೆ ಅನ್ನುವಂಥ ಹೆಸರು ಏನಕ್ಕೆ ಬಂತು ಅಂತೇಳಿ ಹೇಳಿದ್ರೆ, ತುಂಬ ಯುಗಗಳ ಹಿಂದೆ
ಯುಗಗಳ ಹಿಂದೆ ಇಲ್ಲಿ ಎರಡೂ ಗುಡ್ಡಗಳ ನಡುವೆ ಇದೇನು ಇದು ಈ ದೇವಸ್ಥಾನ ಇರುವಂಥ ಗುಡ್ಡ ಮತ್ತು ಪಕ್ಕದ ಗುಡ್ಡದ ನಡುವೆ ನದಿ ಹರಿತಾ ಇತ್ತು. ಪೂರ್ವಾಭಿಮುಖವಾಗಿ ನದಿ ಹರಿತಾ ಇತ್ತು. ಆ ಒಂದು ದಿನಮಾನದಲ್ಲಿ ಈಶ್ವರನ ಪ್ರೇರಣೆಯಾಗಿ ನದಿ ತೀರದಲ್ಲಿರುವಂಥ ಬಸವೇಶ್ವರ, ಅದಕ್ಕೆ ಇವತ್ತಿಗೂ ನಾವು ಗಂಗೆ ತಡೆದ ಬಸವೇಶ್ವರ, ಗಂಗಾ ತಡೆ ಬಸವೇಶ್ವರ ಅಂತೆಲ್ಲ ಕರಿತೀವಿ ನಾವು ಅದನ್ನು. ಬಸವೇಶ್ವರ ನಂದೀಶ್ವರ ಏನು ಮಾಡ್ತಾನೆ ಅಂದರೆ ಈಶ್ವರನ ಪ್ರೇರಣೆಯಾಗಿ ಆ ನದಿ ದಿಕ್ಕನ್ನು ಬದಲಾಯಿಸಿ ಮತ್ತು ಪಶ್ಚಿಮಾಭಿಮುಖವಾಗಿ ಇರುವಂಥ ಒಂದು ವ್ಯವಸ್ಥೆ ಆಗುತ್ತೆ. ಆ ಒಂದು ಇದರಿಂದ ಮುರಿದ ತೊರೆ, ನದಿ ಬಂದು ತಿರುವು ಪಡೆದ್ರಿಂದ ಮುರಿದ ತೊರೆ, ಮುಡುಕು ಅಂದರೆ ತಿರುವು, ತೊರೆ ಅಂದರೆ ನದಿ, ಮುಡುಕು ತೊರೆ ಅನ್ನುವಂಥ ಸಂಸ್ಕೃತ ಪದ. ಆ ಒಂದು ತಿರುವು ಪಡೆದ್ರಿಂದ ಈ ಕ್ಷೇತ್ರಕ್ಕೆ ಅವಾಗಲಿಂದ ಮುಡುಕು ತೊರೆ ಅನ್ನುವಂಥ ಒಂದು ಹೆಸರು ಸೇರಿಕೊಳ್ತು. ಜೊತೆಗೆ ಈ ಒಂದು ಈಶ್ವರನ ಬಂದು ಮಲ್ಲಿಕಾರ್ಜುನೇಶ್ವರ. ಇವತ್ತು ಏನಕ್ಕೆ ಮಲ್ಲಿಕಾರ್ಜುನೇಶ್ವರ ಅಂತ ನಾಮಾಂಕಿತ ಆಯಿತು ಅಂದರೆ ಮಧ್ಯಮ ಪಾಂಡವ ಅಂತ ಅರ್ಜುನ ಯುದ್ಧಕ್ಕೂ ಮುಂಚೆ, ಮಹಾಭಾರತ ಯುದ್ಧ ನಡೆದಂಥ ದಿನಗಳಲ್ಲಿ ಯುದ್ಧಕ್ಕೂ ಮುಂಚೆ ವಿಶೇಷವಾದ ಅಸ್ತ್ರವನ್ನು ಪಡೆಯೋದಕ್ಕೋಸ್ಕರ, ಕೃಷ್ಣನ ಒಂದು ಪ್ರೇರಣೆಯಿಂದ ವಿಶೇಷವಾದ ಅಸ್ತ್ರವನ್ನು ಪಡೆಯೋದಕ್ಕೋಸ್ಕರ ಈಶ್ವರನ ಕುರಿತು ತಪಸ್ಸು ಮಾಡೋದಕ್ಕೆ ಈಶ್ವರ ಕ್ಷೇತ್ರಗಳನ್ನೇ ಓಡಾಡ್ತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೂ ಬಂದಾಗ ಈ ಒಂದು ಲಿಂಗು ಗೋಚರ ಆಗಿ ಅವನಿಗೆ ಈಶ್ವರ ಗೋಚರ ಆಗಿ ಮಲ್ಲಿಕಾ ಪುಷ್ಪ, ಈಗೇನು ನಾವು ಮಲ್ಲಿಗೆ ಹೂವು ಅಂತ ಹೇಳ್ತೀವೋ ಆ ಒಂದು ಮಲ್ಲಿಕಾ ಪುಷ್ಪದಿಂದ ಈಶ್ವರಂಗೆ ಅರ್ಚನೆ ಮಾಡೋದ್ರಿಂದ ಮಲ್ಲಿಕಾ ಹೂವಿನ ಹೆಸರು ಮತ್ತು ಅರ್ಜುನ ಅವನ ಹೆಸರು ಮತ್ತು ಈಶ್ವರ ಮೂರು ಸೇರಿ ಮಲ್ಲಿಕಾರ್ಜುನೇಶ್ವರ ಅಂತ ಆಗಿರೋದು. ಅವಾಲಿಂದ ಇದಕ್ಕೆ ಮಲ್ಲಿಕಾರ್ಜುನೇಶ್ವರ ಅಂತ ನಾಮಾಂಕಿತ ಆಗಿರೋದು. ಪಕ್ಕದ್ದು ಬಂದು ಭ್ರಮರಾಂಬಿಕೆ. ಭ್ರಮರ ಅಂದರೆ ದುಂಬಿ, ಅಂಬಿಕೆ ಅಂದರೆ ತಾಯಿ ಹೆಸರು. ಭ್ರಮರಾಂಬಿಕೆ ಅಂತ ಏನಕ್ಕೆ ಹೆಸರಾಯಿತು ಅಂದರೆ ಈ ಒಂದು ಸುತ್ತಮುತ್ತಲಿನ ಭಾಗಕ್ಕೆ ಅರುಣಾಸುರ ಎಂಬ ರಾಕ್ಷಸ ತೊಂದರೆ ಕೊಡ್ತಾ ಇರ್ತಾನೆ. ಅರುಣಾಸುರ ಎಂಬ ರಾಕ್ಷಸನ್ನ ಅವ್ನಿಗೆ ಏನು ವರ ಇರುತ್ತೆ ಅಂದರೆ ದುಂಬಿ ರೂಪದಲ್ಲಿ ಮಾತ್ರ ಅವ್ನು ಸಂಹಾರ ಅನ್ನುವಂಥ ವರ ಪಡೆದಿರ್ತಾನೆ. ಆಗ ಅಮ್ಮನವರು ಸಹಸ್ರ ದುಂಬಿ ರೂಪ ತಾಳಿ ಅರುಣಾಸುರ ಎಂಬ ರಾಕ್ಷಸನ್ನ ಸಂಹಾರ ಮಾಡೋದ್ರಿಂದ ಈ ಕ್ಷೇತ್ರಕ್ಕೆ ಭ್ರಮರಾಂಬಿಕೆ, ಅದು ಅಮ್ಮನವ್ರಿಗೆ ಭ್ರಮರಾಂಬಿಕೆ ಅಂತ ಹೆಸರಾಗಿರೋದು. ಜೊತೆಗೆ ಅಮ್ಮನವ್ರು ಬಂದು ಮನುಷ್ಯ ಸ್ಥಾಪನೆ ಇಲ್ಲ, ಕಪಿಲಾ ಮಹರ್ಷಿಗಳ ಸ್ಥಾಪನೆ ಮಾಡಿರುವಂಥದ್ದು. ಯಾಕಂದರೆ ಇವತ್ತಿಗೂ ಸಹ ಈ ಕ್ಷೇತ್ರದಿಂದ ಒಂದು ಪೂರ್ವಾಭಿಮುಖವಾಗಿ 1 ಕಿಲೋಮೀಟ್ರ್ ಹಿಂದೆ ಹೋದರೆ ಇವತ್ತಿಗೂ ಕಪಿಲಾ ಮಹರ್ಷಿಗಳು ಯಾಗ ಮಾಡಿರುವಂಥ ಸ್ಥಳ ಐತೆ. ಆ ಒಂದು ಸ್ಥಳದಲ್ಲಿ ಇವತ್ತಿಗೂ ಸಹ ಬೂದಿ ಮಿಶ್ರಿತ ಮರಳೈತೆ. ಆ ಕಪಿಲಾ ಮಹರ್ಷಿಗಳು ಅವತ್ತೊಂದು ಅವ್ರ ಆಶ್ರಮ ಇದ್ದಂಥ ಸ್ಥಳ ಕಪಿಲಾ ಮಹರ್ಷಿಗಳು ಸ್ಥಾಪನೆ ಮಾಡಿರುವಂಥದ್ದು. ಜೊತೆಗೆ ಈ ಕ್ಷೇತ್ರದ ಇಲ್ಲಿ ಕಾಶಿ ಕ್ಷೇತ್ರ, ದಕ್ಷಿಣ ಕಾಶಿ, ಇದು ಗಜಾರಣ್ಯ ಕ್ಷೇತ್ರ. ಅಂದರೆ ಗಜಾರಣ್ಯ ಅಂದರೆ ಇದು ಆನೆಗಳು ಓಡಾಡ್ತಿದ್ದಂಥ ಕ್ಷೇತ್ರ ಇದು. ಮತ್ತು ದಕ್ಷಿಣ ಕಾಶಿ ಅಂತೇಳಿ ಹೆಸರುವಾಸಿಯಾಗಿದೆ. ಏನಕ್ಕೆ ಅಂದರೆ ನಿಮಗೇನು ಉತ್ತರ ಕಾಶಿಗೆ ಹೋಗೋಕ್ಕಾಗದೇ ಇರೋವಂಥವ್ರು, ಅಲ್ಲಿ ಹೋಗಿ ಸ್ನಾನ ಫಲವನ್ನು ಪಡೆಯದೇ ಇರೋವಂಥವ್ರು ಈ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಒಂದು ಭಗವಂತನ ದರ್ಶನ ಮಾಡಿದ್ರೆ ಕಾಶಿ ಕ್ಷೇತ್ರಕ್ಕಿಂತ ಒಂದು ಗುಲ್ಗಂಜಿ ತೂಕದ ಫಲ, ಈ ಪುಣ್ಯ ಫಲ ಈ ಕ್ಷೇತ್ರದಲ್ಲಿ ಸಿಗುತ್ತೆ ಅನ್ನೋಂತೇಳಿ ಒಂದು ಈಶ್ವರನ ಒಂದು ಅನುಗ್ರಹ ಐತೆ. ಈಗ ನಿಮಗೆ ಕಾವೇರಿ ಈಶ್ವರನ ಕುರಿತು ತಪಸ್ಸು ಮಾಡಿ ವರವನ್ನು ಕೇಳ್ತಾಳೆ. ನಾನು ಗಂಗೆಯಷ್ಟೇ ಪವಿತ್ರಳಾಗಬೇಕು, ನಾನೂ ಸಹ ಗಂಗೆ ಸ್ನಾನದಿಂದ ಏನು ಫಲ ಸಿಗುತ್ತೋ ಅಷ್ಟೇ ಫಲ ನನ್ನ ಸ್ನಾನದಿಂದನೂ, ನನ್ನ ಒಂದು ನದಿಯಲ್ಲಿ ಯಾರು ಮಿಂದು ಹೇಳ್ತಾರೆ ಅವ್ರಿಗೂ ಸಹ ಫಲ ಸಿಗಬೇಕು ಅಂದಾಗ ಈಶ್ವರ ವರವನ್ನು ಕೊಡ್ತಾನೆ. ಅದರಿಂದ ಗಂಗೆ ಅಷ್ಟೇ ಪವಿತ್ರಳು. ಯಾಕಂದರೆ ಈಶ್ವರ ಪಂಚಲಿಂಗ ಸ್ವರೂಪದಲ್ಲಿ ಕಾವೇರಿ ನದಿ ತೀರದಲ್ಲಿದ್ದಾನೆ. ಕಾವೇರಿ ನದಿ ತೀರದಲ್ಲಿ ಪಂಚಲಿಂಗ ಸ್ವರೂಪದಲ್ಲಿ ನೆಲೆಸಿದ್ದಾನೆ. ಮತ್ತು ವಿಷ್ಣುವಿನ ಆದಿರಂಗ, ಮಧ್ಯರಂಗ ಮತ್ತು ಅಂತರಂಗವು ಕಾವೇರಿ ನದಿ ತೀರದಲ್ಲಿ ಇರೋದ್ರಿಂದ ನಿಮಗೆ ಗಂಗಾ ಸ್ನಾನದಿಂದ ಏನು ಫಲ ಪುಣ್ಯ ಸಿಗುತ್ತೋ ಅಷ್ಟೇ ಫಲ ಕಾವೇರಿ ಸ್ನಾನದಿಂದ ಸಿಗುತ್ತೆ. ಮತ್ತು ಗಂಗೆ ಅಷ್ಟೇ ಪವಿತ್ರಳು ಕಾವೇರಿ ಅನ್ನುವಂಥ ಒಂದು ಪ್ರತೀತಿ ಇಲ್ಲೈತೆ. ಜೊತೆಗೆ ನಿಮಗೆ ಕಾಶಿ ಕ್ಷೇತ್ರದಲ್ಲಿ 100 ವರ್ಷ ಇದ್ದಷ್ಟು ಫಲ, ವಿಷ್ಣುವಿನ ಗಯಾ ಕ್ಷೇತ್ರದಲ್ಲಿ 50 ವರ್ಷ ಇದ್ದಷ್ಟು ಫಲ. ಈ ಕ್ಷೇತ್ರದಲ್ಲಿ ಕೇವಲ 1 ರಾತ್ರಿ ತಂಗಿದ್ದು, ಅಂದರೆ 1 ರಾತ್ರಿ ಇಲ್ಲಿ ಹಾಲ್ಟ್ ಇದ್ದು ಮಾರನೇ ದಿವಸ ನದಿ ಸ್ನಾನ ಮಾಡಿ ಭಗವಂತನ ದರ್ಶನ ಮಾಡಿದ್ರೆ ಆ ಒಂದು ಫಲ, ಅಷ್ಟು ಫಲ ಒಂದೇ ದಿನದಲ್ಲಿ ಈ ಕ್ಷೇತ್ರದಲ್ಲಿ ಸಿಗುತ್ತೆ ಅನ್ನುವಷ್ಟು ಒಂದು ಪವರ್ಫುಲ್ಲು ಇಲ್ಲಿ ಈ ಕ್ಷೇತ್ರದ ಒಂದು ಮಹಿಮೆ. ಜೊತೆಗೆ ಈ ಕ್ಷೇತ್ರದ ಇನ್ನೂ ಒಂದು ತುಂಬ ಪವರ್ಫುಲ್ ಮಹಿಮೆ ಏನಪ್ಪ ಅಂದರೆ ಗಿರಿ, ವನ, ನದಿ 3 ಇದ್ದು. ಈಗ ನಿಮಗೆ ಗಿರಿ ಇದೆ, ಬೆಟ್ಟ ಇದೆ, ವನ, ಕಾಡಿದೆ. ಈಗ ಕಾಡಿನ ಸಂಖ್ಯೆ ಕಮ್ಮಿ ಆಗಿರ್ಬೋದು, ಬಟ್ ಹಿಂದೆ ತುಂಬ ದಟ್ಟವಾದ ಅರಣ್ಯ ಇತ್ತು. ಮತ್ತು ನದಿ ತೊರೆ ಐತೆ. ಗಿರಿವನ ನದಿ 3 ಇದ್ದು ಈಶ್ವರ ಪಾರ್ವತಿ ಸಮೇತನಾಗಿ ಬೆಟ್ಟದ ಮೇಲೆ ನೆಲೆಸಿರುವಂಥ ಏಕೈಕ ಕ್ಷೇತ್ರ ಈ ಭೂಮಂಡಲದಲ್ಲಿ ಅನ್ನುವಂಥ ಒಂದು ಪ್ರತೀತಿ ಇದೆ. ಯಾಕಂದರೆ ಈ ಭೂಮಂಡಲದಲ್ಲಿ ನೀವು ಎಲ್ಲೇ ಹೋಗಿ ನೋಡಿದ್ರು, ಈಗ ಶ್ರೀಶೈಲದಲ್ಲಿ ಗಿರಿವನ ನದಿ 3 ಇದೆ, ಆದರೆ ಈಶ್ವರ ಬಂದು ದೇವಸ್ಥಾನ ಬಂದು ಒಂದು ಮೈದಾನದ ಪ್ರದೇಶದಲ್ಲಿ ಇರುವಂಥದ್ದು. ಆದರೆ ಈ ಕ್ಷೇತ್ರದಲ್ಲಿ ಬೆಟ್ಟದ ಮೇಲೆ ಪಾರ್ವತಿ ಸಮೇತನಾಗಿ ಕುಳಿತಿದ್ದಾನೆ. ಈಗ ಗಿರಿವನ ನದಿ 3 ಇದ್ದು ಬೆಟ್ಟದ ಮೇಲೆ ಈಶ್ವರ ಇದ್ರೂ ಪಾರ್ವತಿ ಇರೋದಿಲ್ಲ, ಈ ರೀತಿ ಇದೆ. ಆದರೆ ಈ ಕ್ಷೇತ್ರದಲ್ಲಿ ಪಾರ್ವತಿ ಸಮೇತನಾಗಿ 3 ಇದ್ದು ಪಾರ್ವತಿ ಸಮೇತನಾಗಿ ಈಶ್ವರ ಬೆಟ್ಟದ ಮೇಲೆ ಕುಳಿತಿರೋದ್ರಿಂದ ಈ ಪ್ರಳಯ ಆದಂಥ ಕಾಲಕ್ಕೂ ಈ ಭೂಭಾಗ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ, ಈ ಭೂಭಾಗ ಮುಳುಗಲ್ಲ. ಮತ್ತು ಈ ಭೂಭಾಗದಿಂದ ಮತ್ತೆ ಪುನರುತ್ಪತ್ತಿ ಶುರುವಾಗುತ್ತೆ ಅನ್ನುವಂಥ ಒಂದು ಪ್ರತೀತಿ ಇಲ್ಲೈತೆ. ಶ್ರೀಶೈಲ, ಶ್ರೀ ಅಂದರೆ ಅಮ್ಮನವರು, ಶೈಲ ಅಂದರೆ ಬೆಟ್ಟ, ಅದು ಅಮ್ಮನವ್ರ ಬೆಟ್ಟ, ಅಂದರೆ ಅಮ್ಮನವರ ತವ್ರ ಮನೆ ಶ್ರೀಶೈಲ.
ಇಲ್ಲಿ ಈ ಕ್ಷೇತ್ರದ ಹೆಸರು ಸೋಮಶೈಲ. ಸೋಮ ಅಂದರೆ ಈಶ್ವರ, ಶೈಲ ಅಂದರೆ ಬೆಟ್ಟ. ಇದು ಈಶ್ವರನ ಕ್ಷೇತ್ರ, ಈಶ್ವರನ ಬೆಟ್ಟ ಇದು. ಅಲ್ಲಿ ಈಶ್ವರ ಶ್ರೀಶೈಲಕ್ಕೆ ಅಳಿಯ. ಅದರಿಂದ ಅಲ್ಲಿ ಏನಾಗುತ್ತೆ ಅಂದರೆ ಅಳಿಯಂಗೆ ಪ್ರಾಧಾನ್ಯತೆ ಜಾಸ್ತಿ. ನಿಮಗೆ ಎಲ್ಲರೂ ಶ್ರೀಶೈಲಕ್ಕೆ ಹೋಗಬೇಕಾದ್ರೆ ಯಾರು ಶ್ರೀಶೈಲ ಮಲ್ಲಿಕಾರ್ಜುನೇಶ್ವರನ ದರ್ಶನ ಮಾಡ್ಕೊಂತಾರೆ ಹೊರತು ಪಾರ್ವತಿ ಹೆಸರು ಹೇಳೋವಂಥವ್ರು ತುಂಬ ರೇರು, ಅಪರೂಪ, ಕಮ್ಮಿ. ಹಾಗೆಯೇ ಈ ಕ್ಷೇತ್ರಕ್ಕೆ ಬರೋವಂಥವ್ರು, ಈ ಸೋಮಶೈಲ ಕ್ಷೇತ್ರಕ್ಕೆ ಬರೋವಂಥವ್ರು ಇಲ್ಲಿ ಅಮ್ನೋರ್ಗೆ ಇಲ್ಲಿ ಸೊಸೆ, ಅದರಿಂದ ಇಲ್ಲಿ ಪ್ರಾಧಾನ್ಯತೆ ಅಮ್ನೋರ್ಗೆ ಜಾಸ್ತಿ. ಇಲ್ಲಿ ಬರೋವಂಥವ್ರು ಎಲ್ಲರೂ ಮುಡುಕ್ತಾರೆ ಪಾರ್ವತನ ದರ್ಶನ ಮಾಡಬೇಕು ಅಂತಾರೆ ಹೊರತು 100ಕ್ಕೆ 5 ಜನ ನಾವು ಮಲ್ಲಪ್ಪ ಈಶ್ವರನ ದರ್ಶನ ಮಾಡಬೇಕು ಅಂತ ಬರೋವಂಥವ್ರು. 100ಕ್ಕೆ 90-95 ಭಾಗದಷ್ಟು ಮುಡುಕ್ತಾರೆ ಪಾರ್ವತನ ದರ್ಶನ ಮಾಡಬೇಕು ಅಂತಲೇ ಬರೋರು. ಅದರಿಂದ ಇಲ್ಲಿ ಸೊಸೆ ಪ್ರಾಧಾನ್ಯತೆ ಜಾಸ್ತಿ ಆದ್ರಿಂದ ಇಲ್ಲಿ ಇದು ಅಮ್ನೋರು ಇಲ್ಲಿ ಸೊಸೆ ಆದ್ರಿಂದ ಸೊಸೆಗೆ ಪ್ರಾಧಾನ್ಯತೆ ಇರುತ್ತೆ. ಈ ಶ್ರೀಶೈಲದಲ್ಲಿ ಈಶ್ವರ ಅಳಿಯನಾದ್ರಿಂದ ಅಲ್ಲಿ ಈಶ್ವರಂಗೆ ಪ್ರಾಧಾನ್ಯತೆ ಜಾಸ್ತಿ. ಇವೆರಡೂ ನಿಕಟಪೂರ್ವ ಸಂಬಂಧ ಇದೆ. ಜೊತೆಗೆ ಈ ಜಾತ್ರಾ ವಿಶೇಷ ಏನಪ್ಪ ಅಂತಂದರೆ ಗಿರಿಜಾ ಕಲ್ಯಾಣೋತ್ಸವ ಆಗುತ್ತೆ. ಗಿರಿಜಾ ಕಲ್ಯಾಣೋತ್ಸವದಕ್ಕಿಂತ ಮುಂಚೆನೇ ಚಂದ್ರಮಂಡಲಾರೋಹಣ ಮತ್ತು ಅನಂತಪೀಠಾರೋಹಣ, ಪುಷ್ಪ ಮಂಟಪಾರೋಹಣ ಮತ್ತು ಋಷಭಾರೋಹಣ ಆದ ಮಾರನೆಗೆ ಗಿರಿಜಾ ಕಲ್ಯಾಣೋತ್ಸವ ಆಗುತ್ತೆ. ಗಿರಿಜಾ ಕಲ್ಯಾಣೋತ್ಸವ ಆದ ನಂತರ ರಥೋತ್ಸವ ಮತ್ತು ತೆಪ್ಪೋತ್ಸವಾದಿಗಳು ನಡೆಯುತ್ತೆ. ತೆಪ್ಪೋತ್ಸವ ಆದಮೇಲೆ ಕೈಲಾಸ ವಾಹನ ಅಂದರೆ ರಾವಣ ಹೊತ್ತಿರುವಂಥ ಒಂದು ವಾಹನದ ಮೇಲೆ ಈಶ್ವರ ಮತ್ತು ಪಾರ್ವತಿಯರ ಮೆರವಣಿಗೆ ಆಗುತ್ತೆ. ಕೈಲಾಸ ವಾಹನ ಆದಮೇಲೆ ಗಿರಿ ಪ್ರದಕ್ಷಿಣೆ ಅಂತ ಆಗುತ್ತೆ. ಗಿರಿ ಪ್ರದಕ್ಷಿಣೆ ಅಂದರೆ ಈ ದೇವಸ್ಥಾನದ ಸುತ್ತ ಸುಮಾರು ಒಂದು 30-40 ಮಂಟಪಗಳಲ್ಲಿ ಉತ್ಸವ ಮೂರ್ತಿಯನ್ನು ಕೂರಿಸಿ ಅಲ್ಲಿ ಮಂಟಪೋತ್ಸವನ ಮಾಡಿ ಮತ್ತೆ ಬೆಳಗ್ಗೆ ಹೋದರೆ ಉತ್ಸವ ಮೂರ್ತಿ ರಾತ್ರಿ 12 ಗಂಟೆ ಆಗುತ್ತೆ ಮತ್ತೆ ಇಲ್ಲಿಗೆ ಬರೋದು. ಬಂದ ಮೇಲೆ ಮತ್ತೆ ಪೂಜಾ ಸಂಧ್ಯಾಕಾಲದ ಪೂಜೆ ನಡೆಯುವಂಥದ್ದು ರಾತ್ರಿ ನಡೆಯುತ್ತೆ. ಆ ಗಿರಿ ಪ್ರದಕ್ಷಿಣೆ ಆದ ನಂತರ ಬರುವಂಥದ್ದೇ ಪರ್ವತ ಪರಿಷೆ ಅಂದರೆ ಬಸವಗಳ ಓಟ, ಬಸವನ ಮಾಲೆ ಅಂತಲೇ ಫೇಮಸ್ಸು ಇಲ್ಲಿ. ಈ ಇಡೀ ಜಾತ್ರೆಯಲ್ಲಿ ಹೈಲೈಟು ಅಂದರೆ ಬಸವನ ಮಾಲೆ. ಅದು ಏನಪ್ಪ ಅಂದರೆ ಇಲ್ಲಿ ಮಾಲೆ ಮಂಟಪ ಅಂತ ತೇರನ ಬೀದಿ ಹತ್ರ ಮಾಲೆ ಮಂಟಪ ಅಂತ ಐತೆ. ಆ ಮಾಲೆ ಮಂಟಪದಲ್ಲಿ ಬ್ರಹ್ಮರಾಮ ಮಲ್ಲಿಕಾರ್ಜುನೇಶ್ವರ ಉತ್ಸವ ಮೂರ್ತಿಯನ್ನು ಅಲ್ಲಿ ಕೂರಿಸಿ ಮೇನ್ ಸರ್ಕಲಿಂದ ಕೆಳಗಡೆ ಏನು ಬಸ್ ಸ್ಟ್ಯಾಂಡ್ ಸರ್ಕಲ್ ಇದೆ ಅಲ್ಲಿಂದ ಒಂದು 25-30 ಬಸ್ಸುಗಳನ್ನ ಓಟಕ್ಕೆ ಬಿಡ್ತಾರೆ. ಇಲ್ಲಿ ಆ ಒಂದು ಬಸ್ಸುಗಳನ್ನ ಓಟಕ್ಕೆ ಬಿಟ್ಟಾಗ ಯಾವ ಬಸವ ಬಂದು ಬಸವನ ಮೇಲೆ ಕೂತ್ಕೊಂಡು ಓಡಿಸ್ತಾರೆ, ಅಲ್ಲಿ ಆ ಬಸವನ ಮಾಲೀಕನಾದಂಥವ್ರು ಆ ಬಸವನ ಮೇಲೆ ಕೂರಿಸ್ಕೊಂಡು ಓಟದಲ್ಲಿ ಭಾಗವಹಿಸ್ತಾರೆ. ಯಾವ ಬಸವ ಬಂದು ಈ ಮಾಲೆ ಮಂಟಪವನ್ನು ಪ್ರವೇಶ ಮಾಡಿ ಉತ್ಸವ ಮೂರ್ತಿ ಮುಂದೆ ನಿಂತ್ಕೊಳ್ಳುತ್ತೋ ಪ್ರಥಮ ಬಸವ, ಆ ಬಸವನ ಮೇಲೆ ಶ್ರೀಶೈಲಕ್ಕೆ ಅಮ್ಮನವರು ಹೋಗ್ತಾರೆ, ತಮ್ಮ ತವ್ರ ಮನೆಗೆ ಹೋಗಿದ್ದು ಬರ್ತಾರೆ. ಈಗ ಮದುವೆ ಆದಮೇಲೆ ಹೆಣ್ಮಕ್ಳನ್ನ ನಾವು ಹೇಗೆ ತವ್ರ ಮನೆಗೆ ಕಳಿಸ್ತೀವಿ, ಅದೇ ರೀತಿ ಅಮ್ಮನವರು ಸಹ ಈ ಒಂದು ಜಾತ್ರೆ ಎಲ್ಲ ಆದಮೇಲೆ ಆ ಒಂದು ಬಸವನ ಯಾವ ಬಸವ ವಿಜಯಮಾಲೆಯನ್ನು ಧರಿಸುತ್ತೋ ಆ ಬಸವನ ಮೇಲೆ ಶ್ರೀಶೈಲ ಯಾತ್ರೆಯನ್ನು ಕೈಗೊಂಡು ಯುಗಾದಿ ಹಬ್ಬಕ್ಕೆ ಅಲ್ಲಿಗೆ ತಲುಪ್ತಾರೆ ಅನ್ನುವಂಥದ್ದು ಇತಿಹಾಸ. ಯುಗಾದಿ ಹಬ್ಬಕ್ಕೆ ಅಲ್ಲಿ ತಲುಪಿದಾಗ ಯುಗಾದಿ ಹಬ್ಬದಲ್ಲಿ ಮೈಸೂರು ಪರ್ಸೆ ಜಾತ್ರೆ ಅಂತಲೇ 3 ದಿವಸ ನಡೆಯುತ್ತೆ. ಯಾಕಂದರೆ ಇದು ಮೈಸೂರು ಭಾಗ ಆದ್ದರಿಂದ ನಮ್ಮದು ಈ ಒಂದು ಕ್ಷೇತ್ರ ಎಲ್ಲ ಮೈಸೂರು ಭಾಗಕ್ಕೆ ಸೇರೋದ್ರಿಂದ ಅಲ್ಲಿ ಮೈಸೂರು ಪರ್ಸೆ ಅಂತ ನಡೆಯುತ್ತೆ. ಆ 3 ದಿನ ಮೈಸೂರು ಪರ್ಸೆ ಆದ ನಂತರ ಮತ್ತೆ ಅಲ್ಲಿಂದ ಹೊರಟು ಅದರ ಮುಂದಿನ ಅಮಾವಾಸ್ಯೆ ಬರುವಂಥ ಈಗ ಏನು ಯುಗಾದಿ ಅಮಾವಾಸ್ಯೆ ಆಗುತ್ತೆ ಅದರ ಮುಂದಿನ ಅಮಾವಾಸ್ಯೆ ಏನು ಬರುತ್ತೆ ಆ ಅಮಾವಾಸ್ಯೆ ಹಿಂದೆ ಬರುವಂಥ ಸೋಮವಾರ ಅಥವಾ ಶುಕ್ರವಾರ ಮತ್ತೆ ಅಮ್ನೋರು ಇಲ್ಲಿಗೆ ಬಂದು ಸೇರ್ತಾರೆ ಅನ್ನುವಂಥ ಪ್ರತೀತಿ ಇದೆ. ಅಮ್ನೋರು ಹೋಗ್ಬೇಕಾದ್ರೆ ಇಲ್ಲಿ ಪಾರ್ವತಿ ಗುಡ್ಡ ಅಂತೆಲ್ಲ ಒಂದು ಸಂಪ್ರದಾಯ ಇದೆ. ಎಲ್ಲ ಜನಾಂಗದವರು ಪಾರ್ವತಿ ಗುಡ್ಡನ ಬಿಡ್ತಾರೆ. ಆ ಗುಡ್ಡಗಳು ಸಹ ಅಮ್ನೋರ್ ಜೊತೆ ಪ್ರಯಾಣ ಬೆಳೆಸಿ ಮತ್ತೆ ಇಲ್ಲಿಗೆ ಅಮ್ನೋರ್ ಜೊತೆ ಇಲ್ಲಿಗೆ ವಾಪಸ್ ಬರ್ತಾರೆ ಅನ್ನುವಂಥ ಪ್ರತೀತಿ ಇದೆ. ಆ ಒಂದು ಜಾತ್ರೆ ಅಮ್ನೋರು ಮತ್ತೆ ಇಲ್ಲಿಗೆ ಯುಗಾದಿ ಅಮಾವಾಸ್ಯೆ ಆದ ನಂತರ ಬರುವಂಥ ಅಮಾವಾಸ್ಯೆ ಮುಂಚೆ ನಡೆಯುವಂಥ ಜಾತ್ರೆ 1 ದಿನದ ಜಾತ್ರೆ. ಅದಕ್ಕೆ ಪರ್ವತ ಪರಿಷೆ, ಬಟ್ಲು ಪೂಜೆ, ಮುತ್ತೈದರ ಪೂಜೆ ಅಂತೆಲ್ಲ ಹಲವಾರು ಹೆಸರುಗಳು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಐತೆ. ಅಲ್ಲಿ ಮುತ್ತೈದರ ಪೂಜೆ ಅನ್ನುವಂಥದ್ದು ಏನಕ್ಕೆ ಅಷ್ಟು ಬರುತ್ತೆ ಅಂದರೆ ಆ ಒಂದು ಜಾತ್ರೆಗೆ 100ಕ್ಕೆ 90 ಜನ ಲೇಡೀಸ್ ಇದ್ದರೆ ಒಂದು 10 ಜನ ಗಂಡಸರು ಬಂದಿರ್ತಾರೆ. ಏನು ಲೇಡೀಸ್ಗೆ ಒಂದು ಸೆಕ್ಯೂರಿಟಿ ಆಗಿ ಒಂದು ಗಂಡಸರು ಬಂದಿರ್ತಾರೆ. ಈಗ ಒಂದು ಕುಟುಂಬದಲ್ಲಿ ಒಂದು 7-8 ಜನ ಲೇಡೀಸ್ ಹೊರಟ್ರೆ ಅವ್ರ ಜೊತೆಗೆ ಒಬ್ಬರು ಗಂಡಸರು ಬಂದಿರ್ತಾರೆ. ಆ ಒಂದು ಇದೇನಪ್ಪ ಅಂದರೆ ಮುತ್ತೈದರ ಪೂಜೆ, ಬಟ್ಲು ಪೂಜೆ ಏನಕ್ಕೆ ಬಂತು ಅಂದರೆ ಅರ್ಶಿಣದ ಬಟ್ಲುಗಳನ್ನೆಲ್ಲ ಇಟ್ಕೊಂಡು ಲೇಡೀಸ್ ಒಬ್ರಿಗೊಬ್ರು ಪಾದ ತೊಳ್ಕೊಂಡು ಅವರು ಪಾದ ಪೂಜೆ ಮಾಡಿ ಮುತ್ತೈದರ ಪೂಜೆ ಮಾಡಿ ನಮಗೂ ಮುತ್ತೈದೆ ಸ್ಥಾನ ಕೊಡಲಿ ಅಂತ ಪಾರ್ವತಿಯನ್ನು ಕೇಳ್ಕೊಳ್ಳುವಂಥದ್ದೇ ಒಂದು ಬಟ್ಲು ಪೂಜೆ ಪರ್ವತ ಪರ್ಷದ ವಿಶೇಷ. ಇದಿಷ್ಟು ಈ ಕ್ಷೇತ್ರದ ಮಹಿಮೆ. ಇಲ್ಲಿ ಕಣ್ಣೀರು ಕಟ್ಟೆ ಅಂತ ಐತೆ. ಅಲ್ಲಿ ಗಂಡನನ್ನು ಬಿಟ್ಟು ತವ್ರ ಮನೆಗೆ ಹೋಗ್ಬೇಕಾದ್ರೆ ಅಮ್ಮನವರು ಕಣ್ಣೀರು ಹಾಕೋದ್ರಿಂದ ಆ ಒಂದು ಕಣ್ಣೀರು ಹರಿದು ಕಣ್ಣೀರು ಕಟ್ಟೆ ಅಂತ ಆಗೈತೆ. ಆ ಕಣ್ಣೀರು ಕಟ್ಟೆ ಪಕ್ಕ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇವತ್ತಿಗೂ ಪಾದಾರ ಕಲ್ಲು ಅಂತ ನಾವು ಗ್ರಾಮೀಣ ಪ್ರದೇಶದಲ್ಲಿ ಕರಿತೀವಿ. ಆ ಪಾದಾರ ಕಲ್ಲಿನ ವಿಶೇಷ ಏನು ಅಂದರೆ ಅಮ್ಮನವರು ಶ್ರೀಶೈಲಕ್ಕೆ ಹೊರಡೋದಕ್ಕಿಂತ ಮುಂಚೆ ಇಲ್ಲಿ ಒಂದು ಪಾದವನ್ನು ಇಟ್ಟು ಮತ್ತು ಶ್ರೀಶೈಲದಲ್ಲಿ ಒಂದು ಪಾದವನ್ನು ಇಟ್ಟರು ಅಂತೇಳಿ ಪ್ರತೀತಿ. ಆ ಒಂದು ಪಾದದ ಗುರುತು ಇವತ್ತಿಗೂ ಸಹ ನೋಡ್ಬೋದು. ಈ ದೇವಸ್ಥಾನದ ತಳಭಾಗದಲ್ಲಿ ಆ ಒಂದು ಪಾದಾರ ಕಲ್ಲು ಗುರುತು ಐತೆ. ಅದನ್ನು ಇವತ್ತಿಗೂ ನಾವು ವೀಕ್ಷಿಸ್ಬೋದು. ಇಲ್ಲಿ ಯಾರು ಬರ್ತಾ ಇದ್ದಾರಲ್ಲ ಇವರೇ ವಿಜಯಪುರದ ಭಕ್ತರು ಕರ್ಪೂರವನ್ನು ಹಚ್ಚುತ್ತಾ ಇದ್ದಾರೆ ನೋಡಿ. ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿಗೆ ಕರ್ಪೂರವನ್ನು ಹಚ್ಚಿ ಹರಕೆಯನ್ನು ತೀರಿಸ್ತಾ ಇದ್ದಾರೆ. ಹಾಗೆ ಒಳಗಡೆ ದೇವರ ದರ್ಶನ ಆದ ಬಳಿಕ ನೀವು ಹೀಗೆ ಬಂದರೆ ಇಲ್ಲಿ ಮಲೆ ಮಹದೇಶ್ವರ ಸ್ವಾಮಿಯ ಒಂದು ಉಪಸ್ಥಿತಿಯು ಕೂಡ ಇದೆ.
ಮುಡುಕುತೊರೆ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬಿಕಾ ದೇವಿಯ ಆಶೀರ್ವಾದವನ್ನು ಪಡೆದು ಶ್ರವಣಾಸುರರನ್ನು ಸಂಹಾರ ಮಾಡಲಿಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಇಲ್ಲೇ ಬಂದು ತಪಸ್ಸನ್ನು ಮಾಡಿದರು ಅಂತೇಳಿ ಪ್ರತೀತಿ ಇದೆ. ಹಾಗೆ ಇಲ್ಲಿಯೂ ಕೂಡ ಸರ್ಪದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ಇಲ್ಲಿ ಸ್ವಾಮಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದೇವರನ್ನು ಇಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಒಳಗಡೆ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮೀಶ್ವರ ದೇವರುಗಳನ್ನು ಕಾಣ್ಬೋದು. ನೀವು ಹೀಗೆ ಇಳಿದು ಮುಂದೆ ಬೆಟ್ಟಳ್ಳಿ ಮಾರಮ್ಮನ ಬೆಟ್ಟಳ್ಳಿ ಮಾರಮ್ಮ ದೇವಸ್ಥಾನ ಸಿಗುತ್ತೆ. ನೀವು ಹೀಗೆ ಮೂವ್ ಆದರೆ ಅಲ್ಲೋಗಿ ತಾಯಿಯ ದರ್ಶನವನ್ನು ಮಾಡ್ಬೋದು. ಹಾಗೆ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲೇ ನಿಮಗೆ ಇಲ್ಲಿ ನೋಡಲಿಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಭ್ರಮರಾಂಬಿಕೆ ದೇವಿಯ ಉತ್ಸವ ಮೂರ್ತಿಯನ್ನು ಕಾಣ್ತೀರಾ. ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಇದು ಉತ್ಸವ ಮೂರ್ತಿಯಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಉತ್ಸವ ಮೂರ್ತಿ. ಇದು ದೇವರು ಸ್ಥಾವರವೂ ಹೌದು, ಜಂಗಮವೂ ಹೌದು. ಸ್ಥಾಪಿತವಾಗಿರ್ತಕ್ಕಂಥ ದೇವರ ಸ್ಥಾವರ ಮೆರವಣಿಗೆ ಮಾಡ್ತಕ್ಕಂಥದ್ದು, ರಥೋತ್ಸವ ಮಾಡ್ತಕ್ಕಂಥದ್ದು, ತೆಪ್ಪೋತ್ಸವ ಮಾಡ್ತಕ್ಕಂಥದ್ದೆಲ್ಲ ಜಂಗಮ ಮೂರ್ತಿಗಳು. ಇದನ್ನು ನೀವು ದರ್ಶನ ಮಾಡಿ ಪುನೀತರಾಗಬಹುದು. ಹಿಂದೆ ಅಲ್ಲಿ ನೋಡ್ಬೋದು ಮುಡುಕುತೊರೆ ಮಲ್ಲಿಕಾರ್ಜುನ ಗಿರಿ ಏನಿದೆ ಅದು ಕಾಣ್ತಾ ಇದೆ. ಅದರ ಹಿಂಭಾಗದಲ್ಲಿ ಇಲ್ಲಿ ಹೀಗೆ ಬಂದರೆ ಸುತ್ತಲೂ ಕೂಡ ಆಲದ ಮರಗಳ ಒಂದು ತೋಪು ಅಥವಾ ಒಂದು ಕಟ್ಟೆ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಹಾಗೆ ತಾಯಿ ಭ್ರಮರಾಂಬ ತಾಯಿಯ ಮೂಲ ವಿಗ್ರಹ ಏನಿದೆ ಆ ಮೂಲ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಕಪಿಲ ಮುನಿ ವಾಸ ಮಾಡುತ್ತಿದ್ದಂತಹ ಸ್ಥಳ ಆಲಸ್ತ್ರಿ ಕಟ್ಟೆ. ಸೊ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದಿಂದ ಸ್ವಲ್ಪ ಅನತಿ ದೂರದಲ್ಲಿ ಬಂದರೆ ನಿಮಗೆ ಈ ಆಲಸ್ತ್ರಿ ಕಟ್ಟೆ ಅಂತ ಸಿಗ್ತದೆ. ಹಿಂದೆ ಇದೇ ಸ್ಥಳದಲ್ಲಿ ಕಪಿಲ ಮಹರ್ಷಿಗಳು ತಪಸ್ಸನ್ನು ಮಾಡಿ ಯಜ್ಞ ಯಾಗಾದಿಗಳನ್ನು ಮಾಡ್ತಿದ್ದಂತಹ ಸ್ಥಳ ಅಂತ ಹೇಳ್ತಾ ಇದ್ದಾರೆ. ಅರ್ಚಕರು ಕೂಡ ಈ ಒಂದು ಸ್ಥಳಕ್ಕೆ ಹೋಗಿ ಬನ್ನಿ ಅಂತ ಹೇಳಿ ಸಲಹೆಯನ್ನು ಕೊಟ್ಟರು. ಆ ಕಾರಣಕ್ಕೋಸ್ಕರ ಈ ಆಲಸ್ತ್ರಿ ಕಟ್ಟೆ ಇಲ್ಲಿಯೂ ಕೂಡ ಭೇಟಿಯನ್ನು ಕೊಟ್ಟಿದ್ದೀನಿ. ನೀವು ಕಾಣ್ಬೋದು ಇಲ್ಲೊಂದು ಕಟ್ಟೆಯ ರೀತಿಯ ಒಂದು ಕೊಳ ಇದೆ. ಕಪಿಲ ಮಹರ್ಷಿಗಳ ಬಗ್ಗೆ ಹೇಳೋದಾದರೆ ಹಿಂದೆ ಮಹಾವಿಷ್ಣುವಿನ ಅವತಾರ ಅಂತ ಹೇಳಲಾಗುತ್ತೆ. ಸಾಮಾನ್ಯವಾಗಿ ಮಹಾವಿಷ್ಣುವಿನ ದಶಾವತಾರಗಳನ್ನು ನಾವು ಕಾಣ್ತೀವಿ. ಆದರೆ ಮಹಾವಿಷ್ಣುವಿಗೆ ಸುಮಾರು 24 ಅವತಾರಗಳು, ಅದಕ್ಕಿಂತ ಹೆಚ್ಚು ಅವತಾರಗಳನ್ನು ಭೂಮಿ ಮೇಲೆ ಅವತಾರವನ್ನು ಮಾಡಿದ್ದಾರೆ ಅಂಥೇಳಿ ಪ್ರತೀತಿ ಇದೆ. ಹಾಗೆ ಅದರಲ್ಲಿ ಬರುವಂತಹ ಈ ಕಪಿಲ ಮಹರ್ಷಿಗಳು ಏನಿದ್ದಾರೆ ಅವರು ಸಾಕ್ಷಾತ್ ವಿಷ್ಣುವಿನ ಅವತಾರ ಅಂತ ಹೇಳಿ ನಂಬಲಾಗಿದೆ ಗೆಳೆಯರೇ. ಅವರು ಮಹಾವಿಷ್ಣುವಿನ ಅವತಾರ ಅಂತ ಹೇಳಿ ನಂಬಲಾಗಿದೆ. ಆ ಮಹಾವಿಷ್ಣುವಿನ ಅವತಾರದಲ್ಲಿದ್ದಂತಹ ಕಪಿಲ ಮಹರ್ಷಿಗಳು ಮುಡುಕುತೊರೆ ನಮ್ಮ ಭ್ರಮರಾಂಬಿಕಾ ದೇವಿಯ ಮೂಲ ವಿಗ್ರಹವನ್ನು ಇದೇ ಕಪಿಲ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿದರು ಅಂಥೇಳಿ ಪ್ರತೀತಿ ಇದೆ. ಕದರ್ಮ ಮಹರ್ಷಿ ಮತ್ತು ದೇವಹೂತಿ ದಂಪತಿಗಳಿಗೆ ಅವರ ಭಕ್ತಿಯನ್ನು ಮೆಚ್ಚಿ ಮಹಾವಿಷ್ಣು ಕಪಿಲಾಮುನಿಯಾಗಿ ಅವರ ದಂಪತಿಗಳಿಗೆ ಅವರು ಹುಟ್ಟುತ್ತಾರೆ. ಸೊ ಅವರ ಕಾಲಮಾನದಲ್ಲಿ ಇದೇ ಸ್ಥಳದಲ್ಲಿ ಅವರ ಆಶ್ರಮ ಇತ್ತು. ಇವತ್ತು ಸ್ಥಳೀಕರು ವಾಸ್ತವವಾಗಿ ಅದನ್ನು ಆಲಸ್ತ್ರಿ ಕಟ್ಟೆ ಅಂತ ಹೇಳಲಾಗುತ್ತೆ. ನಾನು ಹಿಂದೆ ನೋಡ್ತಾ ಇದ್ದೀರಾ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ವೀಕ್ಷಕರೇ.